ಸೃಷ್ಟಿಯಲ್ಲಿ ಸತ್ಯ ಸುಳ್ಳು ಎನ್ನುವುದು ಇದೆಯಾ ಗುರುಜಿ ಇಲ್ವಾ? ನೋಡಪ್ಪ, ಒಳ್ಳೆಯದು ಕೆಟ್ಟದ್ದು, ಸತ್ಯ ಸುಳ್ಳು ಇದು ಯಾವುದು ಅಸ್ತಿತ್ವದಲ್ಲಿ ಇರೋದಿಲ್ಲ. ಯಾಕಿರೋದಿಲ್ಲ ಅಂದರೆ ನೀನು ಇವತ್ತು ನೀನೇ ನಿನ್ನ ಬಾಯಾರೆ ನಿನ್ನ ಮನಸ್ಥಿತಿಯ ಮೂಲಕ ಇದು ಸುಳ್ಳು ಅಂತ ಹೇಳಿರ್ತೀಯ. ಅದು ನಿನಗೆ ನಾಳೆ ನಾಳಿದ್ದು ಸತ್ಯ ಅಂತ ಅನ್ಸುತ್ತೆ. ಸುಳ್ಳು ಅಂದಿದೆ ಸತ್ಯ ಅನ್ಸುತ್ತೆ. ಇವತ್ತು ನೀನು ಇದು ಸತ್ಯ ಅಂತ ಬರೆದ್ಬಿಡು ಬಾಂಡ್ ಪೇಪರ್ ಮೇಲೆ, ನಾಳೆ ಅದು ನಿನಗೆ ಸುಳ್ಳಾಗಿ ನಿನ್ನ ಕಣ್ಮುಂದೆ ಬಂದು ಪ್ರತ್ಯಕ್ಷವಾಗುತ್ತೆ, ನಿಂತ್ಕೊಳ್ಳುತ್ತೆ, ಪ್ರೂಫ್ ತೋರಿಸುತ್ತೆ. ನಾನು ಸುಳ್ಳು, ನೀನು ಸತ್ಯ ಅಂತ ಹೇಳಿದಲ್ಲ, ಸತ್ಯ ಅಲ್ಲ ಸುಳ್ಳು ಅಂತ. ಅದೇ ರೀತಿ ಒಳ್ಳೆಯದು ಕೆಟ್ಟದ್ದು ಇಲ್ಲಿ ಯಾವುದೂ ಇಲ್ಲ. ಒಳ್ಳೆಯದು ಅನಿಸಿದ್ದು ನಿನಗೆ ನಾಳೆ ಕೆಟ್ಟದಾಗಿ ಕಾಣಿಸುತ್ತೆ, ಕೆಟ್ಟದ್ದು ಅನಿಸಿದ್ದು ನಾಳೆ ಒಳ್ಳೆಯದಾಗಿ ಕಾಣಿಸುತ್ತೆ. ಇದು ಎಲ್ಲವೂ ಕೂಡ ಭ್ರಮೆ, ಇದೆಲ್ಲವೂ ಕೂಡ ಮಾಯೆ. ಅದಕ್ಕೆ ಇದನ್ನು ಮಾಯಾಲೋಕ, ಕಲಿಯುಗನ ಮಾಯಾಲೋಕ ಅಂತಾರೆ. ಇಲ್ಲಿ ಏನೇನು ನೋಡ್ತಾ ಇದ್ದೀರಾ ಇದು ಯಾವುದು ಸತ್ಯ ಅಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು ಅಂತಾರೆ. ಆದ್ರಿಂದ ನಿಮಗೆ ಎಲ್ಲವೂ ಕೂಡ ಭ್ರಮೆನೆ. ಆದ್ರಿಂದ ಯಾವುದಕ್ಕೂ ನೀವು ಒಳಪಡಬೇಡಿ, ಯಾವುದನ್ನು ಫಿಕ್ಸ್ ಮಾಡ್ಕೊಂಬೇಡಿ. ನಿಮ್ಮ ಬದುಕಿಗೆ ನಿಮ್ಮ ಒಳಗಡೆ ನಿಮ್ಮ ಸಂಸ್ಕಾರ ಏನನ್ನು ಹೇಳುತ್ತೆ, ಅಂದರೆ ನಿಮ್ಮ ಮನೆ ವಂಶ ಪಾರಂಪರ್ಯ ಏನನ್ನು ಹೇಳುತ್ತೆ, ಅದರ ಪ್ರಕಾರವಾಗಿ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿ ಏನನ್ನೂ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ, ಯಾರನ್ನೂ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ. ಪರಿಸ್ಥಿತಿ ಮನಸ್ಥಿತಿ ಇವೆರಡನ್ನ ನಿಮ್ಮ ಕೈಯಲ್ಲಿ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಪರಿಸ್ಥಿತಿಗಳಂತೂ ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ. ಮನಸ್ಥಿತಿಗಳನ್ನು ಬೇಕಾದ್ರೆ ಬದಲಾಯಿಸ್ಬೋದು. ಆದ್ದರಿಂದ ಇಲ್ಲಿ ಯಾವುದು ಸುಳ್ಳು ಸತ್ಯ, ಕೆಟ್ಟದ್ದು ಒಳ್ಳೆಯದು, ರೈಟು ರಾಂಗು ಇದೆಲ್ಲ ಏನೂ ಇಲ್ಲ. ಅದು ಹೇಳ್ದವನೇ ಒಂದು ದಿವಸ ಮೀರ್ಬಿಡ್ತಾನೆ. ಅದನ್ನು ನನ್ನ ಅನುಭವಕ್ಕೆ ಬಂದಿರೋದನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ, ನೀವು ಕೂಡ ಅನುಭವಿಸಿದ್ದೀರಾ ಅಂತ ಅನ್ಕೊಳ್ತೀನಿ. ಆದರೂ ನಾನು ಸತ್ಯಕ್ಕೆ ಬೆಲೆ ಕೊಡ್ತೀನಿ. ಆಯ್ತು ಬದುಕಯ್ಯ, ಸತ್ಯವಾಗೇ ಬದುಕು. ಇಲ್ಲ ನಾನು ಸುಳ್ಳಿಗೆ ಬೆಲೆ ಕೊಡ್ತೇನೆ, ಆಯ್ತು ಸುಳ್ಳಿಗೆ ಬೆಲೆ ಕೊಟ್ಕೊಂಡು ಬದುಕು. ಒಂದು ದಿವಸ ಆ ಸುಳ್ಳು ದಾರಿಗೆ ಹೋದಾಗ ನಿನಗೆ ಸತ್ಯ ದರ್ಶನ ಆಗೇ ಆಗ್ತದೆ. ಅವಾಗ ನಿನಗೆ ಕೋಪ ಬಂದು ಬೇಸತ್ತು ಅದನ್ನು ಬಿಟ್ಬಿಟ್ಟು ಸತ್ಯ ಹಿಡ್ಕತ್ಯ. ಸತ್ಯಕ್ಕೆ ಹೋಗು, ಥೂ ಇವನ ಅಂತ ಅಂದ್ಬಿಟ್ಟು ಸತ್ಯಕ್ಕೆ ಹೋಗದೆ ಮಣ್ಣು ಮಾಡಿ ಮತ್ತೆ ತಿರ್ಗಾ ಸುಳ್ಳಿಗೆ ಬಂದೇ ಬರುತ್ತೆ, ಡೆಫಿನೆಟ್ಲಿ ಬಂದೇ ಬರುತ್ತೆ. ಇದು ಯಾವುದು ಸತ್ಯ ಸುಳ್ಳು ಅನ್ನೋದಿಲ್ಲ. ಇದನ್ನೆಲ್ಲ ಬಿಟ್ಟು ಬದುಕೋದನ್ನು ಕಲ್ತ್ಕೊಳ್ಳಿ, ಜೀವಿಸೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಅಭಿವೃದ್ಧಿ ಸಮೃದ್ಧಿಯತ್ತ ಪಯಣಿಸಿ, ಪಯಣ ಈ ಕಡೆ ಬೆಳೆಸಿ, ಜೀವನದಲ್ಲಿ ಯಶಸ್ಸು ಕೀರ್ತಿ ಗಳಿಸಿ, ಗುರಿ ಸಾಧನೆಯನ್ನು ಮಾಡಿ. ಈ ಥರ ಸಿಲ್ಲಿ ಪ್ರಶ್ನೆಗಳಿಗೆ ನಿಮ್ಮ ಸಮಯವನ್ನು ಬರ್ಬಾದ್ ಮಾಡಬೇಕು, ಅದು ಒಳ್ಳೆಯದಲ್ಲ.